ಈಗ ವೃಷಭ ರಾಶಿಗೆ ಗುರುವಿನ ಪ್ರವೇಶ ಆಗ್ತಾ ಇದೆ. ಶತ್ರುವಿನ ಮನೆಗೆ ಗುರು ಹೋಗ್ತಾ ಇರೋದ್ರಿಂದ ಗುರುವಿನ ಬಲ ಕಡಿಮೆ ಆಗುತ್ತೆ. ಸೊ ಆ ರಾಶಿಯ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಕೂಡ ಬಹಳಷ್ಟು ಜನರ ಪ್ರಶ್ನೆ ಸಹಜ. ಈಗ ಆರಂಭದಿಂದಲೇ ನಾವು ಹೋಗ್ತಾ ಹೋಗೋದಾದ್ರೆ ಮೇಷ ರಾಶಿಯ ಕುರಿತಾಗಿ ತಿಳಿಸ್ಕೊಡೋದಾದ್ರೆ ಶಾಸ್ತ್ರಿಗಳು. ಖಂಡಿತ. ಮೇಷರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ದ್ವಿತೀಯ ಸ್ಥಾನಕ್ಕೆ ಎರಡನೇ ಮನೆಗೆ ಗುರು ಪ್ರವೇಶವಾದರೆ ಅದನ್ನು ಗುರುಬಲ ಅಂತ ಕರೀತಾರೆ. ಹೀಗಾಗಿ ಮೇಷರಾಶಿಯವರಿಗೆ ಈ ಹೊತ್ತಿನಿಂದ ಗುರುಬಲ ಏರ್ಪಾಡಾಗಿದೆ. ಗುರುಬಲ ಇದೆ ಅಂತಂದರೆ ನಮಗೆ ಏನು, ಮನೆಯಲ್ಲಿ ಮಂಗಳ ಕಾರ್ಯಗಳಾಗುತ್ತೆ. ಹಣಸ್ಥಾನ, ಅದು ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ಏನು ಓಡಾಟ ಶುರುವಾಗುತ್ತೆ. ಮತ್ತು ಮನೆ ಅದು ವಾಕ್ಸ್ಥಾನವೂ ಹೌದಲ್ವ. ಹೀಗಾಗಿ ಮಾತು ಸ್ವಲ್ಪ ಮೃದುವಾಗಿ ಮಾತಾಡೋದು, ನಾಜೂಕಿಯಿಂದ ಮಾತಾಡೋದಕ್ಕೆ ಶುರು ಮಾಡ್ತೀರಾ. ತುಂಬ ಚೆನ್ನಾಗಿರುತ್ತೆ. ಈಗ ಧನಸ್ಥಾನಕ್ಕೆ ಬಂದಾಗ ಧನ ಸಮೃದ್ಧಿ ಮಾಡ್ತಾನೆ, ಕುಟುಂಬ ಸೌಖ್ಯವನ್ನು ತಂದು ಕೊಡ್ತಾನೆ. ವಿದ್ಯಾರ್ಥಿಗಳಿಗೆ ನೋಡಿ, ಈ ವರ್ಷ ಇಡೀ ನಿಮಗೆ ಗುರು ದ್ವಿತೀಯದಲ್ಲಿದ್ದರೆ ತುಂಬ ಚೆನ್ನಾಗಿ ಓದ್ತೀರಾ. ಬಹಳ ಬೇಗ ಗ್ರಹಣ ಶಕ್ತಿ ಅರ್ಥ ಆಗುತ್ತೆ, ಏನು ಓದ್ತಾ ಇದ್ದೀರಾ ಗೊತ್ತಾಗ್ತಾ ಹೋಗುತ್ತೆ. ಮತ್ತು ಒಳ್ಳೆಯ ಗುರುಗಳ ಮಾರ್ಗದರ್ಶನ ಸಿಗ್ತಾ ಹೋಗುತ್ತೆ. ನಿಮ್ಮ ರಾಶಿಗೆ ಅವನು ಭಾಗ್ಯಾಧಿಪತಿ ಹೌದು. ಹೀಗಾಗಿ ಭಾಗ್ಯ ಅಂದರೆ ದೇವತಾ ಅನುಕೂಲ ಅಂತ. ದೈವಾನುಕೂಲ ಬಂದು ಧನಸ್ಥಾನದಲ್ಲಿ ಕೂತಾಗ ಏನಾಗುತ್ತೆ, ಸಹಜವಾಗಿ ನಿಮ್ಮ ಕೆಲಸಗಳಿಗೆ ಸುಲಭವಾದ ಪರಿಹಾರಗಳು, ಸುಲಭವಾದ ಅನುಕೂಲಗಳು, ಸ್ಥಾನಮಾನಗಳು ಇವೆಲ್ಲವೂ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಮನೆಯಲ್ಲಿ ಒಂದು ಮಂಗಳ ಕಾರ್ಯಗಳು ಏರ್ಪಾಡಾಗುತ್ತೆ. ಅಲ್ಲಿ ವಾಗ್ಮಿ ಭೋಜನ ಸಾರವಾಂಶ ಸುಮುಖೋ ವಿತ್ತಿ ಧನೀಕೋ ವಿದಃ ಅಂತ ಹೇಳುತ್ತೆ. ನಿಮಗೆ ಹಣಕಾಸಿಗೆ ತೊಂದರೆ ಆಗೋದಿಲ್ಲ, ಊಟಕ್ಕೆ ತೊಂದರೆ ಆಗೋದಿಲ್ಲ, ಮಾತಿಗೆ ತೊಂದರೆ ಆಗೋದಿಲ್ಲ, ಕೋವಿದರಾಗ್ತೀರಾ. ಅಂದರೆ ವಿದ್ವಾಂಸರು ಕೂಡ ನಿಮ್ಮನ್ನು ಮೆಚ್ಚಿಕೊಂಡು ಚೆನ್ನಾಗಿ ಓದ್ತಾ ಇದ್ದಾನೆ, ಚೆನ್ನಾಗಿ ತಿಳ್ಕೊಂಡಿದ್ದಾನೆ, ಅಥವಾ ಚೆನ್ನಾಗಿ ಉಪನ್ಯಾಸ ಮಾಡ್ತಾನೆ. ಉಪನ್ಯಾಸಕ ನೋಡಿ, ದ್ವಿತೀಯ ಸ್ಥಾನ ಅಂದರೆ ಮಾತಾಡೋ ಕಲೆ ಇದೆಯಲ್ಲ, ಅದು ಇಷ್ಟು ದಿನ ಇರಲಿಲ್ಲ, ಇವಾಗ ಏನು ಚೆನ್ನಾಗಿ ಮಾತಾಡ್ತಿದ್ದಾನೆ ಗೊತ್ತಾ ಅನ್ನೋ ಥರ ಶುರುವಾಗ್ತಕ್ಕಂಥದ್ದು ಇದೆಲ್ಲ ಶುರುವಾಗುತ್ತೆ. ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಹೀಗಾಗಿ ನಿಮಗೆ ಗುರು ಅಂತಕ್ಕಂಥದ್ದು ಬಹಳ ಒಳ್ಳೆಯ ಫಲಗಳನ್ನು ತಂದುಕೊಟ್ಟಿದೆ. ಒಂದು ಸುವರ್ಣ ಭಾಂಡದಲ್ಲಿ ಒಂದು ಏನು ಅಮೃತ ಫಲವನ್ನಿಟ್ಟು ತಂದುಕೊಟ್ಟ ಹಾಗೆ ತುಂಬ ಚೆನ್ನಾಗಿದೆ. ಆದರೆ ಶತ್ರುಕ್ಷೇತ್ರ, ಹೀಗಾಗಿ ನಾನು ಹೇಳಿದಷ್ಟು ಪ್ರಮಾಣದಲ್ಲಿ ಸಿಗದೇ ಇರಬಹುದು, ಸ್ವಲ್ಪ ಪ್ರಮಾಣದಲ್ಲಂತೂ ಸಿಗುತ್ತೆ ಖಂಡಿತ. ದ್ವಿಕ್ಷೇತ್ರೇ ಅಲ್ಪಂ ಅಂತ ಹೇಳಿದೆ. ಶತ್ರುಕ್ಷೇತ್ರಗಳಿದ್ದ ಗ್ರಹಗಳು ಸ್ವಲ್ಪ ಫಲವನ್ನು ಕೊಡ್ತಾರೆ ಅಂತ. ಗುರು ಶುಭ ಗ್ರಹ ಆಗಿರೋದ್ರಿಂದ ಸ್ವಲ್ಪ ಧಾರಾಳಿ, ಹೆಚ್ಚಾಗಿ ಗುರುವಿನ ಅನುಗ್ರಹ ಉಂಟಾಗುತ್ತೆ. ಆತಂಕ ಮಾಡ್ಕೋಬೇಕಾಗಿಲ್ಲ. ಈ ಪರಿಹಾರಕ್ಕೆ ಏನಪ್ಪ ಮಾಡೋದು, ಪರಿಹಾರಕ್ಕೆ ಗುರುಚರಿತ್ರೆಯನ್ನೇ ಪಾರಾಯಣ ಮಾಡಿ, ಅದು ಹೆಚ್ಚಿನ ಅನುಕೂಲವನ್ನು ಉಂಟು ಮಾಡಿಕೊಡುತ್ತೆ. ಯಾವುದಾದ್ರು ಗುರು ಸಾನ್ನಿಧ್ಯಕ್ಕೆ ಹೋಗಿ ಗುರುಸ್ಮರಣೆಯನ್ನು, ಗುರುಚರಿತ್ರೆ ಪಾರಾಯಣವನ್ನು ಮಾಡಿ, ಅಥವಾ ಗುರು ಸೇವೆಯನ್ನು ಮಾಡಿ. ಇದು ತುಂಬ ಅನುಕೂಲ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.